ನಿಮಗೆ ಬೇಕಾದ ಎಲ್ಲ ಯಶಸ್ಸನ್ನು ಸಾಧಿಸಲು ನಿಮ್ಮ ಜೀವನ, ನಿಮ್ಮ ಸಮಯ ಮತ್ತು ನಿಮ್ಮ ಶಕ್ತಿಯನ್ನು ಬಳಸಿಕೊಳ್ಳಿ. ಜನರು ನಿಮ್ಮ ಬಗ್ಗೆ ಬಹಳಷ್ಟು ಸಂಗತಿಗಳನ್ನು ನಿರಾಕರಿಸುತ್ತಾರೆ. ನಿಮಗೆ ಯಾವುದು ಒಳ್ಳೆಯದು ಮತ್ತು ಯಾವುದು ಅಲ್ಲ ಎಂಬುದನ್ನು ನಿರ್ಧರಿಸುವ ಜವಾಬ್ದಾರಿ ನಿಮ್ಮ ಮೇಲಿದೆ. ಜೀವನವನ್ನು ಆಸ್ವಾದಿಸುವುದಕ್ಕೆ ಮುಖ್ಯವಾಗಿ ಬೇಕಾಗಿರುವುದು ಆ ನಿನ್ನ ಜೀವನವನ್ನು ಆನಂದವಾಗಿರುವ ಹಾಗೆ ರೂಪಿಸಿಕೊಳ್ಳುವುದು. ಕತ್ತಲೆಯ ನಂತರ ಬರುವ ಬೆಳಕು ಬಹಳ ಆನಂದವನ್ನು ಕೊಟ್ಟ ಹಾಗೆ, ಕಷ್ಟಗಳ ನಂತರ ಬರುವ ಸುಖವೂ ಕೂಡ ಎಷ್ಟೋ ಸಂತೋಷವನ್ನು ಕೊಡುತ್ತದೆ. ಬೆಂಕಿಯಲ್ಲಿ ಬೇಯದಿದ್ದರೆ ಬಂಗಾರ ಶುದ್ಧಿಯಾಗುವುದಿಲ್ಲ. ಹಾಗೆ ಕಷ್ಟಗಳಿಗೆ ತಡೆದುಕೊಳ್ಳದಿರುವ ಮನುಷ್ಯ ವಿಜಯವನ್ನು ಸಾಧಿಸಲಾರ. ಯಾವುದಕ್ಕೆ ನೀನು ಭಯಪಟ್ಟು ಹೆಜ್ಜೆಯನ್ನು ಹಿಂದೆ ಇಡುತ್ತೀಯೋ ಆ ಭಯವೇ ಮತ್ತೆ ಮತ್ತೆ ನಿನ್ನನ್ನು ಹಿಂಬಾಲಿಸುತ್ತದೆ. ಒಂದು ಬಾರಿ ಎದುರು ನಿಂತು ನೋಡು, ಆ ಭಯವೇ ನಿನಗೆ ಭಯ ಬೀಳುತ್ತದೆ. ಜೀವನವು ಎಸೆಯುವ ಸವಾಲುಗಳನ್ನು ಎದುರಿಸಿ ನಿಂತಾಗ ವಿಜಯವು ನಿನ್ನದಾಗುತ್ತದೆ. ಯಾವುದಾದರೂ ಅತ್ಯುನ್ನತವಾದದ್ದನ್ನು ಸಾಧಿಸಬೇಕೆಂದಾಗ ಅದಕ್ಕಾಗಿ ಶ್ರಮಿಸುವ ಸ್ವಭಾವ ಮತ್ತು ವಿಮರ್ಶೆಗಳನ್ನು ಸಹಿಸುವ ಸಹನೆ ಇರಬೇಕು. ಪ್ರಯತ್ನ ನಿಲ್ಲಿಸಿದರೆ ಕೆಲಸ ಮುಂದೆ ಸಾಗುವುದಿಲ್ಲ. ನೀನು ತಲುಪುವ ಗುರಿ ದೂರ ಅಂತ ಹೇಳಿ ಪಯಣವನ್ನು ನಿಲ್ಲಿಸಬೇಡ. ಹಾಗೆ ಮಾರ್ಗ ಕಷ್ಟ ಅಂತ ಮಧ್ಯದಲ್ಲಿ ಪ್ರಯತ್ನಿಸುವುದನ್ನೇ ನಿಲ್ಲಿಸಬೇಡ. ಊಹೆಗಳು ವಾಸ್ತವಿಕತೆಯಿಂದ ದೂರ ತೆಗೆದುಕೊಂಡು ಹೋಗುತ್ತವೆ. ಆದರೆ ಎಷ್ಟೇ ದೂರ ಇದ್ದರೂ ವಾಸ್ತವಿಕತೆಗೆ ಬರಬೇಕಾಗುತ್ತದೆ. ಅದಕ್ಕಾಗಿ ಊಹೆಗಿಂತ ವಾಸ್ತವಿಕತೆಯಲ್ಲಿ ಬದುಕಲು ಕಲಿ. ಬದಲಾವಣೆ ಅನ್ನುವುದು ನಾವು ಅಂದುಕೊಂಡಷ್ಟು ಸುಲಭವೇನೂ ಅಲ್ಲ, ಹಾಗಂತ ಅಸಾಧ್ಯವೂ ಅಲ್ಲ. ಕೊನೆಯ ಪ್ರಯತ್ನ ಅಂದರೆ ಕೊನೆಯ ಬಾರಿ ಮಾಡುವ ಪ್ರಯತ್ನ ಅಲ್ಲ, ಬದಲಿಗೆ ಮೊದಲ ಬಾರಿ ಗೆಲ್ಲುವ ಪ್ರಯತ್ನ ಅಂತ. ಗೆಲುವನ್ನು ಹೇಗೆ ಪಡೆದುಕೊಳ್ಳಬೇಕು ಅಂತ ಗೊತ್ತಿರುವವರಿಗಿಂತ ಸೋಲನ್ನು ಹೇಗೆ ಸ್ವೀಕರಿಸಬೇಕು ಅಂತ ತಿಳಿದವನೇ ಶ್ರೇಷ್ಠ. ಆಡಂಬರಕ್ಕಾಗಿ ಮಾಡೋ ಸಾಲ, ಆನಂದಕ್ಕಾಗಿ ಮಾಡು ತಪ್ಪು ಮನುಷ್ಯನ ಜೀವನದಲ್ಲಿ ಯಾವಾಗಲೂ ಅಪಾಯಕಾರಿ ಎಂಬುದನ್ನು ನೆನಪಿನಲ್ಲಿ ಇಡಿ. ನೀವು ಏನು ಮಾಡುತ್ತಿದ್ದೀರಿ ಮತ್ತು ಅದು ನಿಮ್ಮನ್ನು ಎಲ್ಲಿಗೆ ಕರೆದೊಯ್ಯುತ್ತದೆ ಎಂದು ನಿಮಗೆ ತಿಳಿದಿದ್ದರೆ ಜೀವನ ಆಸಕ್ತಿದಾಯಕವಾಗಿರುತ್ತದೆ. ನೀವು ಸರಿಯಾದ ಮಾರ್ಗದಲ್ಲಿ ಸಾಗಿದರೆ ಜೀವನವು ನಿಮಗೆ ಅರ್ಹವಾದ ಎಲ್ಲವನ್ನೂ ಕೂಡ ನೀಡುತ್ತದೆ. ಜೀವನವು ತುಂಬ ಸೂಕ್ಷ್ಮವಾಗಿದೆ, ಆದರೆ ನೀವು ಅದನ್ನು ಒಮ್ಮೆ ಮಾತ್ರ ಬದುಕಲು ಅವಕಾಶವಿದೆ. ಆದ್ದರಿಂದ ಸರಿಯಾದ ಆಯ್ಕೆಗಳನ್ನು ಮಾಡಿ. ಕಿರುನಗೆ ಮತ್ತು ಮೌನ ಎರಡು ಅತ್ಯುನ್ನತ ಶಕ್ತಿಕರವಾಗಿರುವವು. ಮೊದಲನೆಯದ್ದು ಬಹಳ ಸಮಸ್ಯೆಗಳನ್ನು ಪರಿಷ್ಕರಿಸುತ್ತದೆ, ಮುಖ್ಯವಾದ ಸಂಬಂಧಗಳನ್ನು ಗಟ್ಟಿಗೊಳಿಸುತ್ತದೆ. ಎರಡನೆಯದ್ದು ಬಹಳ ಸಮಸ್ಯೆಗಳನ್ನು ನಿವಾರಿಸುತ್ತದೆ. ಕೆಲವರಿಗೆ ಮತ್ತೊಬ್ಬರ ಬಗ್ಗೆ ಅಸೂಯೆ, ಅಂಥವರಿಗೆ ಸರಿಯಾದ ನಿದ್ದೆ ಬರುವುದಿಲ್ಲ. ಮತ್ತು ಕೆಲವರಿಗೆ ಅಹಂಕಾರದ ಮನೋಭಾವನೆ, ಅಂಥವರಿಗೆ ಸರಿಯಾದ ಮಿತ್ರರಿರುವುದಿಲ್ಲ. ಹಾಗೆ ಅನುಮಾನದಿಂದ ಬದುಕುವವರಿಗೆ ಸರಿಯಾದ ಜೀವನವೇ ಇರುವುದಿಲ್ಲ. ನಿನ್ನ ಪ್ರೇಮಕ್ಕೆ ಬೆಲೆ ಇಲ್ಲದಾಗ ನೀನು ಎಷ್ಟೇ ಪ್ರೀತಿಸಿದರೂ ಕೂಡ ಕೊನೆಗೆ ನಿನಗೆ ಬೆಲೆ ಇಲ್ಲದಂತಾಗುತ್ತದೆ. ಅದಕ್ಕೆ ನಿನಗೆ ಬೆಲೆ ಕೊಡದ ಸಂಬಂಧಕ್ಕಾಗಿ ಪರಿತಪ್ಪಿಸಬೇಡ. ಜೀವನದಲ್ಲಿ ಯಾವಾಗಲೂ ಸಂತೋಷದಿಂದ ಇರಲು ಬರೀ ಆಸ್ತಿ ಅಂತಸ್ತುಗಳಿಂದಷ್ಟೇ ಸಾಲದು. ನಿನ್ನ ಜೊತೆ ನಾನಿರುವೆ ಅಂತ ಹೇಳುವವರು ಬೇಕು. ಬಾಲ್ಯದಲ್ಲಿ ಶಿಕ್ಷಣ, ಯೌವನದಲ್ಲಿ ಕ್ರಮ. ಶಿಕ್ಷಣ ಎಷ್ಟು ಅವಶ್ಯವಿದೆಯೋ ವೃದ್ಧಾಪ್ಯದಲ್ಲಿ ಇದ್ದವರಿಗೆ ರಕ್ಷಣೆ ಕೂಡ ಅಷ್ಟೇ ಅವಶ್ಯ. ನಿನ್ನನ್ನು ಶಕ್ತಿವಂತನಾಗಿ ಮಾಡುವ ಪ್ರತಿ ಆಶಯವನ್ನು ಸ್ವೀಕರಿಸು. ಹಾಗೆ ಶಕ್ತಿಹೀನರನ್ನಾಗಿ ಮಾಡುವ ಪ್ರತಿ ಯೋಜನೆಯನ್ನು ತಿರಸ್ಕರಿಸು. ನೀನು ಮಾತನಾಡಿಸಿದರೆ ಮಾತ್ರ ಮಾತನಾಡಿಸುವ ಸಂಬಂಧಗಳನ್ನು ಬಿಡುವುದೇ ಉತ್ತಮ. ಯಾಕೆಂದರೆ ಅಲ್ಲಿ ನಿನ್ನ ಈ ಸಂಬಂಧ ಅವಶ್ಯ ಇಲ್ಲ ಎಂದರ್ಥ. ಇಚ್ಛೆ ಹಾಗೂ ಕೋರಿಕೆ ನಿನ್ನನ್ನು ಇನ್ನೊಬ್ಬರ ಗುಲಾಮರನ್ನಾಗಿ ಮಾಡುತ್ತವೆ. ಸಹನೆ ಮತ್ತು ಆಶಯ ನಿನ್ನನ್ನು ಯಾವತ್ತಾದರೂ ರಾಜನಾಗಿ ಮಾಡುತ್ತವೆ. ನೆನಪಿಟ್ಟುಕೊಳ್ಳಿ, ನಿನ್ನ ಜೀವನಕ್ಕೆ ನೀವೇ ಗುರು. ನಿಮ್ಮ ಜೀವನದ ಅನುಭವವೇ ಪಾಠ. ಅನುಭವಕ್ಕಿಂತ ಮಿಗಿಲಾದ ಜ್ಞಾನವಿಲ್ಲ. ಕೆಲವರ ಜೀವನದಲ್ಲಿ ದಿನಗಳು ಬಿಟ್ಟು ಬೇರೆ ಏನೂ ಬದಲಾಗಿರುವುದಿಲ್ಲ. ಯಾವುದೇ ವ್ಯಕ್ತಿ ನಮ್ಮ ಸ್ನೇಹಿತ
ಅಥವಾ ಶತ್ರುವಾಗಿ ಈ ಜಗತ್ತಿಗೆ ಬರುವುದಿಲ್ಲ. ಅದು ನಮ್ಮ ನಡವಳಿಕೆ ಮತ್ತು ಮಾತುಗಳು ಜನರನ್ನು ನಮ್ಮ ಸ್ನೇಹಿತರು ಅಥವಾ ಶತ್ರುಗಳನ್ನಾಗಿ ಮಾಡುತ್ತವೆ. ನೀವು ಸರಿಯಾದ ಮಾರ್ಗದಲ್ಲಿ ಸಾಗಿದರೆ ಜೀವನವು ನಿಮಗೆ ಅರ್ಹವಾದ ಎಲ್ಲವನ್ನೂ ಕೂಡ ನೀಡುತ್ತದೆ. ದುಃಖವು ನಿನ್ನ ಅತ್ಯುತ್ತಮ ಸ್ನೇಹಿತ. ಅವನು ನಿನ್ನೊಂದಿಗೆ ಇರುವವರೆಗೂ ನಿನಗೆ ಜೀವನದ ಪಾಠಗಳನ್ನು ಕಲಿಸುತ್ತದೆ ಮತ್ತು ಅವನು ಹೊರಟು ಹೋದಾಗ ನಿನಗೆ ಸಂತೋಷವನ್ನು ಬಿಟ್ಟು ಹೊರಡುತ್ತಾನೆ. ದುಃಖವು ಜೀವನದ ಮೌಲ್ಯವನ್ನು ತಿಳಿಸುತ್ತದೆ. ಸಂತೋಷ ಬಂದಾಗ ಹಿಗ್ಗಬೇಡ, ಹಾಗೆ ದುಃಖ ಬಂದಾಗ ಕುಗ್ಗಬೇಡ. ಧರ್ಮ ಎಂದರೆ ಸತ್ಯ ಮತ್ತು ನ್ಯಾಯವನ್ನು ಅನುಸರಿಸುವುದು ಮತ್ತು ಒಬ್ಬರ ಕಾರ್ಯಗಳ ಮೂಲಕ ಒಳ್ಳೆಯತನವನ್ನು ಹರಡುವುದು. ಒಳ್ಳೆಯ ಕಾರ್ಯಗಳನ್ನು ಮಾಡುವಲ್ಲಿ ಜಾಗರೂಕರಾಗಿರಿ. ಫಲಿತಾಂಶಗಳ ಬಗ್ಗೆ ಚಿಂತಿಸಬೇಡಿ. ಜೀವನದಲ್ಲಿ ಇತರರನ್ನು ಸ್ಫೂರ್ತಿಯಾಗಿ ತೆಗೆದುಕೊಳ್ಳಿ. ಹಾಗೆ ನಿಮ್ಮಲ್ಲಿ ಒಬ್ಬ ಅದ್ಭುತ ವ್ಯಕ್ತಿ ಅಡಗಿದ್ದಾನೆ. ಅವನನ್ನು ಗುರುತಿಸಿ ಒಳ್ಳೆಯದನ್ನು ಯೋಚಿಸಿ, ಒಳ್ಳೆಯದನ್ನು ಮಾತನಾಡಿ ಮತ್ತು ಒಳ್ಳೆಯದನ್ನು ಮಾಡಿ. ಯಾಕೆಂದರೆ ಎಲ್ಲವೂ ನಿಮಗೆ ಮರಳುತ್ತದೆ. ಇದುವೇ ಕರ್ಮಫಲ ಎಂದು ಹೇಳಬಹುದು. ದುಃಖದ ದಿನಗಳು ಉರುಳಿ ಹೋಗುತ್ತೆ. ಇಂದು ಯಾರು ನಿನ್ನನ್ನು ನೋಡಿ ನಗುವರು, ಅವರೇ ನಾಳೆ ನೆಟ್ಟ ಕಣ್ಣಿನಿಂದ ನಿನ್ನನ್ನು ನೋಡುತ್ತಾರೆ. ಕೆಲವೊಂದು ಆಸೆಗಳನ್ನು ತ್ಯಾಗ ಮಾಡು. ಹೊಸದೊಂದನ್ನು ಪಡೆಯುವುದಕ್ಕೆ ಶ್ರೀರಾಮನು ಕೂಡ ಬಹಳಷ್ಟು ಕಳೆದುಕೊಂಡ. ಆ ನಂತರವೇ ಶ್ರೀರಾಮಚಂದ್ರನಾದ. ಸಮಯ ಬದಲಾಗಲಿ ಎಂದು ಕಾಯಬೇಡ, ಮೊದಲು ನೀನು ಬದಲಾಗು. ಯಾಕೆಂದರೆ ನೀನು ನಂಬಿದವರೇ ಬದಲಾಗಿ ಪಾಠ ಕಲಿಸಿದ್ದಾರೆ ಅನ್ನೋದು ನೀನು ಮರೆಯಬೇಡ. ನಿಮಗೆ ಮೋಸದ ಹಳ್ಳ ತೋಡಿ ಅನ್ಯಾಯ ಮಾಡಿದವರು ನಿಮ್ಮ ಮುಂದೆ ಎಷ್ಟೇ ಮೆರೆಯಲಿ, ಅಹಂಕಾರ ದರ್ಪ ತೋರಲಿ, ಚಿಂತಿಸಬೇಡಿ. ಯಾಕೆಂದರೆ ಅವರು ತೋಡಿದ ಹಳ್ಳಕ್ಕೆ ಅವರೇ ಬಿದ್ದು ನರಳುವಂತೆ ಭಗವಂತ ಮಾಡುತ್ತಾನೆ. ಅನ್ಯಾಯಕ್ಕೆ ನ್ಯಾಯ ಸಿಗಲೇಬೇಕು, ಖಂಡಿತ ಸಿಗುತ್ತದೆ. ಬೇರೆಯವರ ಮನಸ್ಸನ್ನು ನೋಯಿಸುವುದು ಸುಲಭ, ಮರವನ್ನು ಕತ್ತರಿಸುವ ಹಾಗೆ. ಆದರೆ ಅದೇ ಮನಸ್ಸನ್ನು ಖುಷಿಪಡಿಸುವುದು ತುಂಬ ಕಷ್ಟ, ಬೆಳೆಯುವ ಗಿಡದ ಹಾಗೆ. ಮಾತು ಎಷ್ಟು ಹರಿತವಾಗಿದ್ದರೂ ಅದರಲ್ಲಿ ಎಷ್ಟು ಸತ್ಯವಿದೆಯೋ ಅಷ್ಟು ಮಾತ್ರ ನಾವು ನೊಂದುಕೊಳ್ಳಬೇಕು. ಹುರುಳಿಲ್ಲದಿದ್ದರೆ ಬೇಸರ ಪಟ್ಟುಕೊಳ್ಳುವ ಅಗತ್ಯವಿಲ್ಲ. ಕೆಲವೊಮ್ಮೆ ಪರಿಸ್ಥಿತಿಗಳು ನಿಮ್ಮ ಕೈ ಮೀರಿ ಹೋದಾಗ ತಾಳ್ಮೆಯಿಂದ ಇರುವುದೇ ಒಳ್ಳೆಯದು. ಯಾಕೆಂದರೆ ಪರಿಸ್ಥಿತಿಗಳು ಬದಲಾಗದೆ ಹೋದರೂ ನಿಮ್ಮ ಮನಸ್ಥಿತಿಯನ್ನು ಬದಲಾಯಿಸಿಕೊಳ್ಳಬಹುದು. ಕೆಟ್ಟ ದಿನಗಳು ಶಾಶ್ವತವಲ್ಲ. ಕೆಟ್ಟ ದಿನಗಳಲ್ಲಿ ಧೈರ್ಯ ಕಳೆದುಕೊಳ್ಳಬೇಡ. ಕೆಟ್ಟ ಸಮಯದಲ್ಲಿ ತಾಳ್ಮೆ ಕಳೆದುಕೊಳ್ಳಬೇಡ. ಸಮಯವೇ ನಿನ್ನ ಜೀವನಕ್ಕೆ ಒಂದು ಒಳ್ಳೆಯ ದಾರಿ ಕೊಡುತ್ತದೆ. ಫ್ರೆಂಡ್ಸ್, ನಿಮಗೆ ಈ ಒಂದು ವಿಡಿಯೋ ಇಷ್ಟವಾಯಿತು ಅಂದರೆ ದಯವಿಟ್ಟು ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.